ಬೆಳಗಾವಿ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ವಿರುದ್ಧ ಮಾಜಿ ಸಚಿವ ಎ.ಬಿ. ಪಾಟೀಲ್ ಹಾಗೂ ಶಶಿಕಾಂತ್ ನಾಯ್ಕ ಅವರು ಆರೋಪ ಮಾಡಿದ್ದಾರೆ. ಇಂದು ಅವರು ಪತ್ರಿಕಾಗೋಷ್ಠಿಯನ್ನು ನಿರ್ವಹಿಸಿ ಅಲ್ಲಿ ಮಾತನಾಡಿದರು. ₹5 ಕೋಟಿ ಎಂಬಡಿ ಇಟ್ಟು ಅಂತ ಹಾಕಿದ್ದಾರೆ. ಅದರ ಸಲುವಾಗಿ ಇವತ್ತು ತುರ್ತು ಪತ್ರಿಕಾ ಪರಿಷತ್ತು ಕೂಡ ಇವತ್ತು ನಾನು ಕರೆದಿಲ್ಲ. ನಾವು ಮೊದಲಿಂದನೂ ಹೋರಾಟ ಕೂಡ ಹೇಳ್ಕೊತ ಬಂದಿವಿ. ಲೀಸ್ ಕೊಡೋದು ಬೇಡ. ಇವತ್ತು ದಿವಂಗತ MP ಪಾಂಡ್ರು, ಅಪ್ಪನಗೌಡರು, SI ಪಾಂಡ್ರು, ಬಸಗೌಡರು, ವಿಶ್ವನಾಥ್ ಕತ್ತಿಯವರು ಈ ಸಹಕಾರಿ ತತ್ವದ ಮೇಲೆ ಇಡೀ ಏಷ್ಯಾ ಖಂಡದಲ್ಲಿ ಹೆಸರುವಾದಂಥ ಕಾರ್ಖಾನೆಯನ್ನು ಸ್ಥಾಪಿಸಿ ಏಷ್ಯಾ ಖಂಡದಲ್ಲಿ ಒಂದು ಹೆಸರುವಾದಂಥ ಕಾರ್ಖಾನೆ ಅಂತ ಆಗಿತ್ತು. ಈಗ ಕತ್ತಿ ಸಹೋದರರ ಕಡೆ ಬಂದ್ ಬಳಕೆಗಳು ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ದಾಗ ಹೇಳಿದ್ರು ₹700-800 ಕೋಟಿ ಸಾಲ ಆಗೈತಿ ತಗೊಂಡು. ಯಾಕಾಗೈತಿ ಏನು? ಇದೇ ಸಂದರ್ಭದಲ್ಲಿ ಇನ್ನೋರ್ವ ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕರವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಆಡಳಿತ ಮಂಡಳಿಯವರಿಗೆ, ಚೇರ್ಮನ್ರಿಗೆ, ಅಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರಿಗೂ ವಿನಂತಿ ಮಾಡ್ಕೊಂಡಿದ್ವಿ. ಅವ್ರು ಕರೀದ್ನಾಗಣ ಒಂದು ಮಾತನ್ನ ಹೇಳಿ ಕರೆದಿದ್ರು, ಇನ್ಯಾವುದೇ ಮಾರ್ಗ ಅಂತ ಹೇಳಿ ಲೀಸ್ ಕೊಡ್ಬೋದು ಅಥವಾ ಇನ್ಯಾವುದೇ ಮಾರ್ಗ ಅಂತ ಹೇಳಿ ಅದ್ರೊಳಗೆ ಹೇಳಿದ್ರು. ನಿಮ್ಮ ಜೊತೆಗೆ ಚರ್ಚೆಗೆ ಬಂದೇವು ನಾವು. ಈ ಹಿನ್ನೆಲೆಯಲ್ಲಿ ನೀವು ಯಾವುದೋ ಸ್ಥಿತಿ ಒಳಗೆ ಇದನ್ನು ಕೊಡಬೇಡ್ರಿ, ಇದನ್ನ ಇನ್ಯಾವುದೇ ಮಾರ್ಗತೆಯನ್ನು ಹೇಳಾಗತ್ತಿಲ್ಲ. ಅದಕ್ಕೆ ಬೇರೆ ಹಣಕಾಸಿನ ವ್ಯವಸ್ಥೆಯನ್ನು ರಗಡ ಮೂಲಗಳು ಅದಾವೆ. ಇವತ್ತು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಇವತ್ತು ಅನೇಕ ನಿಮ್ಮ ಅಂತ ಮಲ್ಟಿ ಆ್ಯಕ್ಟ್ನೊಳಗೆ ಇರ್ತಕ್ಕಂಥ ಅನೇಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇರ್ತಕ್ಕಂಥ ಹಣ ತಂದಾರೆ. ಇವತ್ತು ಇವ್ರಿಗೆ ಅವಶ್ಯಕತೆ ಇರೋದು ₹100-200 ಕೋಟಿ ಈ ಸಲ ನಡ್ಸಕ್ಕೆ. ಇವ್ರಿಗೆ ಒಂದ್ಸಲ ನಡೆಸಿ ಅದನ್ನ ಸರಿಯಾದಂಥ ದಿಕ್ಕಿನೊಳಗೆ ಎಲ್ಲಿ ನಿಮ್ಮ ತಪ್ಪಿದೇವೆ ಅಂತಕ್ಕಂಥದ್ದು, ನಾವು ಯಾಕೆ ತಪ್ಪಿದೇವೆ ಅಂತ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಕೂಡ ಅನೇಕ ಬಾರಿ ಮತ್ತು ಅವ್ರ ಪತ್ರ ಮುಖಾಂತರ ಕೇಳಿದೆವು, ಯಾವ್ಯಾವ ಬಾಬ್ದೊಳಗೆ ನೀವು ಯಾವಾಗ ಖರ್ಚು ಮಾಡಿದ್ರಿ, ಎಷ್ಟು ಮಾಡಿದ್ರಿ ಅಂತ. ಬರೀ 2 ಲೈನ್ ಒಳಗೆ ಉತ್ತರ ಕೊಟ್ಟಿದಾರೆ ನನಗೆ ಅವ್ರ. ನಿಮ್ದೆಲ್ಲ ಈ ಪ್ರತಿ ವರ್ಷದ ಅಡಾವೆ ಪತ್ರಿಕೆದೊಳಗೆ ನಾವು ಎಲ್ಲ ಸಾಲದ ಮತ್ತು ಅದು ಯಾವಾಗ ಅದ್ರದ್ದು ಕಾರ್ಖಾನೆಯನ್ನ ಹೆಚ್ಚಿಗೆ ಸಾಮರ್ಥ್ಯ ಹೆಚ್ಚು ಮಾಡಿದೆವು. ಅದ್ರೊಳಗೆ ಐತಿ, ಅದ್ರೊಳಗೆ ರೊಕ್ಕದ ಹಣದಲ್ಲಿ ಐತಿ, ಹೇಳುವಂಥದ್ದು ಏನು ಇಲ್ಲ, ಅದ್ರೊಳಗೆ ನೋಡ್ಕೊಳ್ರಿ ಅಂತೇಳಿ ಒಂದು ಸಣ್ಣ ಸಾದಾ ಉತ್ತರನೂ ಕೂಡ ನಾನು ಕೊಟ್ಟಿದ್ದಾರೆ. ಅದು ಒಂದು ಒಪ್ಪರ ಇರಲಿ. ಇವತ್ತು ಎಲ್ಲ ಇದ್ರೂ ಕೂಡ ನಿಮಗೇನು ದೊಡ್ಡದಲ್ಲ. ನಾವು ಒಂದ್ಸಲ ಅವ್ರಿಗೆ ಒತ್ತಾಯ ಮಾಡಿದ್ವಿ, ಬಿಲ್ ಉಳ್ದೈತ್ರಿ 6-7 ತಿಂಗಳ ದಯಮಾಡಿ ಕೊಡ್ರಿ ಅಂತ ಹೇಳಿ. 8-9 ದಿವಸನಾಗ ₹94 ಕೋಟಿ ಹಣ ರೈತರ ಬಾಕಿ 9 ದಿವಸನಾಗ ಕೊಡ್ತಕ್ಕಂಥದ್ದು. ಅಂದ್ರೆ ಅನೇಕ ಅವ್ರಿಗೆ ಅನುಕೂಲ ಅದಾವ. ಇಲ್ಲೇ ಪಕ್ಕದೊಳಗೆ ನಮ್ಮ ಲಿಪಾಣಿ ಸಹಕಾರಿ ಕಾರ್ಖಾನೆ ಅದು ದಿವಾಳಿ ಅಂಚಿನೊಳಗೆ ಇದ್ದಾಗಣ ಅದನ್ನ ಜೊಲ್ಲೆ ಅವರು ತಾವೆಲ್ಲ ಕುಡ್ಕೊಂಡು ತಮ್ಮದೇನೋ ಸಂಸ್ಥಾದಿಂದ ಆ ಕಡೆ ಈ ಕಡೆ ಡಿಪಾಸಿಟ್ ಇಡಿಸಿ ನಡೆಸಿದಂತ ಇಲ್ಲಿ ಬಾಜುಕ್ ಉದಾಹರಣೆ ಅದಾವ. ಇವತ್ತ ನಿಮ್ಮದು ಶಕ್ತಿ ಐತೆ ಅನ್ನೋ ತಗಡ ನಿಮ್ಮ ಕಡೆ ಏನು ಹೇಳಾಕತ್ತೀವಿ ನಾವು. ಇವತ್ತ ಅದನ್ನ ತಾವು ಸಹಕಾರಿ ರಂಗದೊಳಗೆ ನಡೆಸ್ರಿ. ನಮ್ದು ಏನು ಈ ಭಾಗದ ರೈತರು ನಾವೇನು ಸಹಕಾರ ಕೊಡಬೇಕಾಗಿತ್ತಲ್ಲ ಅದನ್ನ ಸಹಕಾರ ಕೊಡೋನು. ಕಬ್ಬು ಜಾಸ್ತಿ ಈಗ ನೋಡ್ರಿ, ಅವರು ಕಬ್ಬು ಬರಂಗಿಲ್ಲ ಅಂತಕ್ಕಂಥ ಒಂದು ವಾದ ಇತ್ತ. 8,000 ಕೆಪಾಸಿಟಿ ಐತಿ. 8,900ಕ್ಕಿಂತನೂ ಜಾಸ್ತಿ ಪ್ರತಿ ದಿವಸ ಕಬ್ಬು ಬರತ್ತಾರ. ರೈತರು ಕಬ್ಬು ಕೊಡಾಕತ್ತಾರ, ಇಲ್ಲ. ಅದಕ್ಕೆ ದಯಮಾಡಿ ತಾವು ಬರೇ ರೈತರ ಮೇಲನ ನೀವು ಮಾಡ್ಬೇಡ್ರಿ. ನಮ್ದು ಎಲ್ಲಿಯೋ ತಪ್ಪಿದೇವೆ. ಇವತ್ತು ರೇಟ್ ಮಹಾರಾಷ್ಟ್ರದಾಗ ಜಾಸ್ತಿ ಕೊಡ್ತೀವಿ ಅಂತ ಅಂದ ಕೂಡಲೇ ನಮ್ಮ ರೈತರನ್ನ ಆ ಕಡೆ ಕಳಿಸ್ತಕ್ಕಂಥ ಈ ಕಡೆ ಆದ್ರೂ ಕೂಡ ನಮ್ಮದು ಎಷ್ಟು ಕೆಪಾಸಿಟಿ ಐತಿ? 8,000 ಕೆಪಾಸಿಟಿ ಅದ. ಇವತ್ತು 8,000ಕ್ಕಿಂತ ಜಾಸ್ತಿ ಕಬ್ಬು ಈಗೂ ಸಹಿತ 8,500 ಇವತ್ತು 4-5 ದಿವಸ ಆಯ್ತು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಅದ. ಇವತ್ತು ನಮ್ಮ ಮನೆಗೆ ಕೇಳಿದಾಗ 8,900, 8,500ರಿಂದ 8,900 ತನಕ ಇವತ್ತು ಕಬ್ಬು ಹರಿಯಾಕತ್ತಾರೆ ರೈತರು. ಇವತ್ತ ಅಂದ್ರೆ ಆ ಕಾರ್ಖಾನೆ ಏನು ಮೊನ್ನೆ ಎ.ಬಿ. ಪಾಟೀಲ್ ಸಾಹೇಬ್ ಹೇಳಿದ್ರು, SI ಪಾಟೀಲ್ರು, ಅಪ್ಪನಗೌಡರು, ಇವತ್ತು ನಮ್ದೇನು ಎಲ್ಲ ಏನು ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ ವಿಶ್ವನಾಥ ಕತ್ತಿಯವರು ಇರಬೇಕು ಮತ್ತು ಬಸಗೌಡ ಪಾಟೀಲ್ರು ಹಿರಿಯರು ಅಂತದ್ದು ಅದನ್ನ ಒಂದು ಆಸೆ ಇಟ್ಕೊಂಡು ಎಲ್ಲ ಕಟ್ಟಿದ್ರು. ಅದು ಒಳ್ಳೇದಾಗಬೇಕು. ರೈತರು ನಮ್ಮ ಕಡೆ ಹೆಂಗೆ ಬರ್ಬೇಕಂದ್ರೆ ಸ್ವಾಭಿಮಾನದಿಂದ ಈ ನಾವು ಸಕ್ಕರೆ ಕಾರ್ಖಾನೆಗೆ ಬರಬೇಕು ಮತ್ತು ಕಾರ್ಖಾನೆ ನಂದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಾವನೆ ಏನು ಮೂಡಿಸಿದ್ರು ಅದನ್ನು ಇವತ್ತು ತೆಗಿಬಾರ್ದು ಅಂತಕ್ಕಂಥದ್ದು ವಿನಂತಿ ಅದ. ಕಳ್ಕಳಿ ಇನ್ನೂ 10 ಸಲ ಅಲ್ಲ 100 ಸಲ ತಾವು ವಿಚಾರ ಮಾಡ್ಕೊಡ್ರಿ. ಅದರಿಂದ ತಾವು ದೊಡ್ಡವರಾಗಿದ್ದೀರಿ, ಅದರಿಂದನೇ ಇವತ್ತು ಅಧೋಗತಿ ಬರ್ತಿದೆ ಅಂತಕ್ಕಂಥದ್ದನ್ನ ಆಲೋಚನೆ ಇಟ್ಕೊಂಡು ಇವತ್ತ ನೀವು ಮರು ಆಲೋಚನೆ ಮಾಡಿ ಇವತ್ತ ಅದನ್ನ ಮತ್ತೆ ಯಾರು ಅದಾವ ನಿಮ್ಮ ಸಂಘ ಸಂಸ್ಥೆಗಳು. ವರದಿ ನೀಲಕಂಠ ಬೊಮ್ಮಣ್ಣವರ್, ಸಮೃದ್ಧಿ ಟಿವಿ ಕನ್ನಡ.